Hey guys, I'm back with a new video. Hope you all are doing great. ಇವತ್ತಿನ ವಿಡಿಯೋಲಿ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಟ್ರಾಟಜಿ ಅದು ಓಪನಿಂಗ್ ರೇಂಜ್ ಬ್ರೇಕ್ಔಟ್ ಸ್ಟ್ರಾಟಜಿ ಬೈ ಯೂಸಿಂಗ್ ವಿವ್ಯಾಪ್ ಇಂಡಿಕೇಟರ್. ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇದರಲ್ಲಿ ನಾವು ಸರ್ಟೈನ್ ರೂಲ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಅದು ಏನು ಅಂತ ಹೇಳಿದ್ರೆ, ಫಸ್ಟ್ ಥಿಂಗ್ ಟೈಮ್ ಫ್ರೇಮ್ ನಾವು 5 ಮಿನಿಟ್ಸ್ಗೆ ಸೆಟ್ ಮಾಡ್ಕೊಬೇಕು. ಆ್ಯಂಡ್ ಸೆಕೆಂಡ್ ವಿವ್ಯಾಪ್ ಇಂಡಿಕೇಟರ್ನ ನಾವು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಆ್ಯಂಡ್ ಮಾರ್ಕೆಟ್ 9:15ಗೆ ಓಪನ್ ಆದಮೇಲೆ ಫಸ್ಟ್ ಕ್ಯಾಂಡಲ್ ಏನಿರುತ್ತೆ 5 ಮಿನಿಟ್ಸ್ನ ಫಸ್ಟ್ ಕ್ಯಾಂಡಲ್, ಅದರ ಹೈ ಮತ್ತು ಲೋನ ಮಾರ್ಕ್ ಮಾಡ್ಕೊಬೇಕಾಗುತ್ತೆ. ಸೊ ಮಾರ್ಕೆಟ್ ಏನಾದರೂ 5 ಮಿನಿಟ್ಸ್ನ ಅಂದರೆ ಫಸ್ಟ್ ಕ್ಯಾಂಡಲ್ನ ಹೈನ ಏನಾದರೂ ಬ್ರೇಕ್ ಮಾಡ್ಕೊಂಡ್ರೆ ನಾವು ಬೈ ಎಂಟ್ರಿ ತಗೊಬೇಕಾಗುತ್ತೆ. ಸೊ ಸೇಮ್ ವೇ ಲೋನ ಏನಾದರೂ ಬ್ರೇಕ್ ಮಾಡ್ತು ಅಂತ ಹೇಳಿದ್ರೆ ನಾವು ಸೆಲ್ ಎಂಟ್ರಿನ ತಗೋಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ಎಕ್ಸಾಂಪಲ್ಗೆ TCSನ ತಗೊಂಡಿರ್ತೀನಿ. ಚಾರ್ಟ್ಸ್ ಓಪನ್ ಮಾಡಿ ನೋಡೋಣ. ಸೊ ಇದು TCSನ ಚಾರ್ಟ್ ಆಗಿರುತ್ತೆ. ಸೊ ಇದರಲ್ಲಿ ನಾವು ಫಸ್ಟ್ ರೂಲ್ಸ್ ಏನು ಅಂತ ಹೇಳಿದ್ರೆ 5 ಮಿನಿಟ್ಸ್ಗೆ ಸೆಟ್ ಮಾಡ್ಕೊಬೇಕಾಗುತ್ತೆ. ಆ್ಯಂಡ್ ಸೆಕೆಂಡ್ ರೂಲ್ಸ್, ಮಾರ್ಕೆಟ್ನ ಹೈ ಮತ್ತು ಲೋನ ನಾವಿಲ್ಲಿ ಅಂದರೆ ಫಸ್ಟ್ ಕ್ಯಾಂಡಲ್ ಏನಿದೆ ಅದರ ಹೈ ಮತ್ತು ಲೋನ ಮಾರ್ಕ್ ಮಾಡ್ಕೊಬೇಕಾಗುತ್ತೆ. ಸೊ ಮಾರ್ಕ್ ಮಾಡ್ಕೊಂಡಿದ್ದಾಗಿದೆ. ಸೊ ಫಸ್ಟ್ ಕೇಸ್ ಏನು ಅಂತ ಹೇಳಿದ್ರೆ, ಮಾರ್ಕೆಟ್ ಓಪನ್ ಆದಮೇಲೆ ಫಸ್ಟ್ ಅಂದರೆ 5 ಮಿನಿಟ್ಸ್ನ ಫಸ್ಟ್ ಕ್ಯಾಂಡಲ್ ಏನಿರುತ್ತೆ ಅದರ ಹೈನ ಏನಾದರೂ ಬ್ರೇಕ್ ಮಾಡ್ತು ಅಂದರೆ ನಾವು ಬೈ ಸೈಡ್ ಎಂಟ್ರಿನ ಕೊಡಬೇಕಾಗುತ್ತೆ. ಸೊ ಇಲ್ಲಿ ಎಕ್ಸಾಕ್ಟ್ಲಿ ಈ ಕ್ಯಾಂಡಲ್ ಬ್ರೇಕ್ ಮಾಡಿದೆ 9:50 ಹತ್ರ. ಸೊ ಇಲ್ಲಿ ನಾವು ನೆಕ್ಸ್ಟ್ ಕ್ಯಾಂಡಲ್ ಹತ್ರ ನಾವು ಎಂಟ್ರಿನ ಕೊಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಕನ್ಫರ್ಮೇಷನ್ ಸಹ ಇಲ್ಲಿ ಮಾಡಿದೆ. ಇಲ್ಲಿ ನಾವು ಏನು ನೋಡ್ತಾ ಇದ್ದೀರಿ, ಇಲ್ಲಿ ಪಿನ್ ಬಾರ್ ಇಲ್ಲಿ ಕ್ರಿಯೇಟ್ ಆಗಿದೆ. ಸೊ ನೆಕ್ಸ್ಟ್ ಕ್ಯಾಂಡಲ್ ಹತ್ರ ನಾವು ಎಂಟ್ರಿನ ಕೊಡಬೇಕಾಗುತ್ತೆ. ಸೊ ಆ್ಯಂಡ್ ಇಲ್ಲಿ ವಿವ್ಯಾಪ್ ಇಂಡಿಕೇಟರ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಸ್ಟಾಪ್ ಲಾಸ್ ಏನಿರುತ್ತೆ, ಇನ್ ಕೇಸ್ ಮಾರ್ಕೆಟ್ ಏನಾದರೂ ಡೌನ್ಗೆ ಬಂದು ಈ ವಿವ್ಯಾಪ್ ಇಂಡಿಕೇಟರ್ ಕೆಳಗೆ ಏನಾದರೂ ಕ್ಲೋಸ್ ಆಯಿತು ಅಂದರೆ ನಾವಿಲ್ಲಿ ಸ್ಟಾಪ್ ಲಾಸ್ನ ಬುಕ್ ಮಾಡ್ಕೊಬೇಕಾಗುತ್ತೆ. ಸೊ ಈ ವಿವ್ಯಾಪ್ ಇಂಡಿಕೇಟರ್ನ ಟಾರ್ಗೆಟ್ಗೆ ಸಹ ನಾವು ಇಲ್ಲಿ ಯೂಸ್ ಮಾಡ್ಬೋದಾಗಿರುತ್ತೆ. ಸೊ ನೋಡಿ, ಮಾರ್ಕೆಟ್ ಇಲ್ಲಿ ನಾವು ಬೈ ಎಂಟ್ರಿನ ತಗೊಂಡಿರ್ತೀವಿ. ಆ್ಯಂಡ್ ಸ್ಟಾಪ್ ಲಾಸ್ ನಾವು ಇಲ್ಲಿ ಇಟ್ಕೊಬೋದು. ಇದ್ರ ಕೆಳಗೆ ಏನು ಕ್ಲೋಸ್ ಆಯಿತು ಅಂದರೆ ನಾವಿಲ್ಲಿ ಸ್ಟಾಪ್ ಲಾಸ್ನ ಇಟ್ಕೊಬೋದು. ಸೊ ಸೇಮ್ ವೇ ಸೆಲ್ ಸೈಡ್ ನೋಡೋಣ. ಇದೇ ಚಾರ್ಟಲ್ಲಿನೇ ಓಕೆ. ಸೊ ಸೆಕೆಂಡ್ ಕೇಸ್ ಏನಿದೆ ಅಂತ ಹೇಳಿದ್ರೆ, ಫಸ್ಟ್ ಡೇ ಕ್ಯಾಂಡಲ್ ಏನಿರುತ್ತೆ, ಒಂದು ಸೆಕೆಂಡ್, ಇಲ್ಲಿ ಮಾರ್ಕೆಟ್ನ ಹೈ ಮತ್ತು ಲೋನ ನಾವು ಮಾರ್ಕ್ ಮಾಡ್ಕೊಬೇಕಾಗುತ್ತೆ. ಹೈನ ಮಾರ್ಕ್ ಆಯಿತು. ಸೊ ಲೋ ಮಾರ್ಕೆಟ್ ಹೈ ಮತ್ತು ಲೋನ ನಾವಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀರಿ. ಸೊ ಇದು ಫಸ್ಟ್ ಕ್ಯಾಂಡಲ್ ಏನು ಓಪನ್ ಆಗಿದೆ, ಇದು ಹೈ ಮತ್ತು ಲೋನ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಸೊ ಸೆಕೆಂಡ್ ಕ್ಯಾಂಡಲ್ ಬ್ರೇಕ್ ಮಾಡೋಕ್ಕೆ ಟ್ರೈ ಮಾಡ್ತು, ಬಟ್ ಇಲ್ಲಿ ಫೇಲ್ ಆಗಿದೆ. ಸೊ ಇದು ಬ್ರೇಕ್ ಆಗಿಲ್ಲ. ಆ್ಯಂಡ್ ಥರ್ಡ್ ಕ್ಯಾಂಡಲ್ ಸಹ ಬ್ರೇಕ್ ಆಗಿಲ್ಲ, ರಿಜೆಕ್ಷನ್ ಕೊಟ್ಟಿದೆ. ಆ್ಯಂಡ್ ಫೋರ್ತ್ ಕ್ಯಾಂಡಲ್ಸ್ ಡೋಜಿ ಫಾರ್ಮ್ ಆಗಿದೆ. ಆ್ಯಂಡ್ ಫಿಫ್ತ್ ಕ್ಯಾಂಡಲ್ ಪ್ರಾಪರ್ಲಿ ಈ ಲೋನ ಏನಿದೆ, ಫಸ್ಟ್ ಕ್ಯಾಂಡಲ್ನ ಲೋನ ಬ್ರೇಕ್ ಮಾಡಿದೆ. ಆ್ಯಂಡ್ ಕನ್ಫರ್ಮೇಷನ್ ಏನು ಅಂತ ಹೇಳಿದ್ರೆ, ಇಲ್ಲಿ ಈ ವಿವ್ಯಾಪ್ ಇಂಡಿಕೇಟರ್ನ ಕೆಳಗೆ ಮಾರ್ಕೆಟ್ ರನ್ ಆಗ್ತಾ ಇದೆ. ಸೊ ಇಲ್ಲಿ ನಾವು ಎಂಟ್ರಿನ ತಗೊಬೋದಾಗಿರುತ್ತೆ. ಅಂದರೆ ಇಲ್ಲಿ 9:40 ಕ್ಯಾಂಡಲ್ ಹತ್ರ ನಾವು ಎಂಟ್ರಿನ ತಗೊಬೋದಾಗಿರುತ್ತೆ. ಸೊ ಇಲ್ಲಿ ನಾವು ಎಂಟ್ರಿ ತಗೊಂಡ್ರೆ, ಸೊ ಟಾರ್ಗೆಟ್ ಈ ವಿವ್ಯಾಪ್ ಇಂಡಿಕೇಟರ್ವರೆಗೂ ನಾವು ಟಾರ್ಗೆಟ್ನ ಫಿಕ್ಸ್ ಮಾಡ್ಕೊಬೋದಾಗಿರುತ್ತೆ. ಆರ್ 0.5, 0.7, 0.8% ಆ ರೀತಿ ಸಹ ನಾವು ಇಲ್ಲಿ ಪ್ರಾಫಿಟ್ನ ಬುಕ್ ಮಾಡ್ಕೊಬೋದಾಗಿರುತ್ತೆ. ಹೋಪ್ ಯು ಗೈಸ್ ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಸೊ ಇನ್ ಫರ್ದರ್ ವಿಡಿಯೋಸಲ್ಲಿ ನಾನು ಲೈಕ್ ಇದಕ್ಕೆ ಅಂದರೆ ಓಪನಿಂಗ್ ರೇಂಜ್ ಬ್ರೇಕ್ಔಟ್ ಆರ್ ವಿವ್ಯಾಪ್ ಇಂಡಿಕೇಟರ್ಗೆ ಅಡಿಷ್ನಲ್ ಆಗಿ ಬೇರೆ ಇಂಡಿಕೇಟರ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಟ್ರೇಡ್ ಮಾಡೋದು ಅಂತ ಹೇಳ್ತೀನಿ. ಸೊ ಹೋಪ್ ಯು ಗೈಸ್ ನಿಮಗೆ ಅರ್ಥ ಆಯಿತು ಅನ್ಕೊಂಡು